ದೇಶದ ಭವಿಷ್ಯ ಪರಿಸರ ಉಳಿಯಲು ಮತ್ತು ರೈತರ ಆರ್ಥಿಕ ನೆರವಿಗಾಗಿ ಜೈವಿಕ ಇಂಧನ ಮತ್ತು ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು LiBranO ಎನರ್ಜಿ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಯೋಜನೆಯನ್ನ ಕಂಪನಿ ಹಾಕಿಕೊಂಡಿದ್ದು ಭಾರತ್ ಕಾರ್ಪೊರೇಷನ್ ಸಹಭಾಗಿತ್ವವನ್ನು ಕಂಪನಿ ಪಡೆದುಕೊಂಡಿದೆ. ಪರಿಸರದಲ್ಲಿ ಬೆಳೆಯುತ್ತಿರುವ ಹೊಂಗೆ, ಜತ್ರೋಫಾ, ಬೇವು, ಹಿಪ್ಪೆ, ಸೀಮಾರೂಪ ಮೊದಲಾದ ಅಖಾದ್ಯ ಎಣ್ಣೆ ಬೀಜಗಳು ಮತ್ತು ಪ್ರಾಣಿಜನ್ಯ ಕೊಬ್ಬಿನಿಂದ ಜೈವಿಕ ಡೀಸೆಲ್ ಉತ್ಪಾದನೆ ಸಾಧ್ಯವಿದೆ. ಜಿಡ್ಡಿನಾಂಶ ಹೆಚ್ಚಿರುವ ಎಣ್ಣೆಯನ್ನ ಜೈವಿಕ ಪ್ರಕ್ರಿಯೆಗಳ ಮೂಲಕ ಸಂಸ್ಕರಿಸಿ ಜೈವಿಕ ಡೀಸೆಲ್ ಉತ್ಪಾದನೆ ಮಾಡಲಾಗುತ್ತೆ. ಈ ಹಿನ್ನೆಲೆ LiBranO ಎನರ್ಜಿ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಭಾರತ್ ಕಾರ್ಪೊರೇಷನ್ ಜಂಟಿ ಸಹಭಾಗಿತ್ವದೊಂದಿಗೆ ಕಾರ್ಯಯೋಜನೆ ಜಾರಿಗೆ ತರಲಾಗಿದೆ. ಈ ಮೂಲಕ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಲು ಕಂಪನಿ ಮುಂದಾಗಿದೆ. ದೇಶದ ಭವಿಷ್ಯ ಜೈವಿಕ ಇಂಧನವಾಗಲಿದೆ. ಈ ಕೆಲಸಕ್ಕೆ ರೈತರನ್ನ ಬಳಸಿಕೊಂಡು ನಾವು ಇದನ್ನ ಜಾರಿಗೆ ತರಲಿದ್ದೇವೆ ಅಂತ LiBranO ಎನರ್ಜಿ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಪ್ರಮುಖರು ಮಾಹಿತಿಯನ್ನ ನೀಡಿದ್ದಾರೆ. ಸಂಸ್ಥೆಯು ಚಾಮರಾಜನಗರ, ತುಮಕೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈಗಾಗಲೇ ಆರಂಭಗೊಂಡಿದೆ. ನಮ್ಮ ಕಂಪನಿ ಮೂಲಕ ಸುಮಾರು 2 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದ್ದೇವೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು LiBranO ಎನರ್ಜಿ ಕಂಪನಿಯ ಸಿಇಒ ಕುಮಾರಸ್ವಾಮಿ, ಭಾರತ್ ಕಾರ್ಪೊರೇಷನ್ನ ಸಿಇಒ ಭರತ್ ರಾಜ್, LiBranO ಎನರ್ಜಿಯ ಎಂಡಿ ಕೇಶವಮೂರ್ತಿ, ಕಾನೂನು ಸಲಹೆಗಾರ ಸತ್ಯಸಾಗರ್ ಮಿತ್ರ, ಶಂತನು ತ್ರಿವೇದಿ ಉಪಸ್ಥಿತರಿದ್ದರು. LiBranO ಸಂಸ್ಥೆ ಹಾಗೂ ಭಾರತ್ ಕಾರ್ಪೊರೇಷನ್ ಸಹಯೋಗದಲ್ಲಿ ನಾವು ಇವತ್ತು ಬಯೋ ಡೀಸೆಲ್ ಯೂನಿಟ್ ಹಾಗೂ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಪ್ರತಿ ಜಿಲ್ಲೆಯಲ್ಲಿ ನಾವು ಸ್ಥಾಪಿಸಿ ಯುವಕರಿಗೆ ಉದ್ಯೋಗದ ಅವಕಾಶವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಜಂಟಿಯಾಗಿ ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗಲಿಕ್ಕಿದೆ ಅಂತ ಹೇಳಿದರೆ 2030ರ ಒಳಗಾಗಿ ನಾವು ಒಂದು 2 ಲಕ್ಷ ಜನರಿಗೂ ಮಿಕ್ಕಿ ಉದ್ಯೋಗವನ್ನು ಕಲ್ಪಿಸಬೇಕು, ಭಾರತದಾದ್ಯಂತ ಈ ಯೋಜನೆಯನ್ನು ನಾವು ರೂಪುಗೊಳಿಸಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಜಂಟಿ ಸಹಯೋಗದಿಂದ ನಾವು ಈ ಪ್ರಾಜೆಕ್ಟನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಈ ಜಾಯಿಂಟ್ ವೆಂಚರ್ನ ಮೂಲಕ ನಮಗೆ ಕಡಿಮೆ ಪಕ್ಷ ಒಂದು 2 ಲಕ್ಷ ಜನರಿಗೆ ಉದ್ಯೋಗದ ಅವಕಾಶವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದಲ್ಲದೆ 40 ಜನರ ಉದ್ಯೋಗಾವಕಾಶವನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಭಾರತ್ ಕಾರ್ಪೊರೇಷನ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅದು ಅಲ್ಲದೆ ಅವರು ನಮ್ಮೊಂದಿಗೆ ಪ್ರತಿ ಜಿಲ್ಲೆಯಲ್ಲಿಯೂ ಇದನ್ನೇ ವಿಸ್ತಾರವಾಗಿ ಮುಂದುವರಿಸಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲಿದ್ದಾರೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ನಮ್ಮ ಸಂಪರ್ಕಕ್ಕೆ ನೀವು ಕೆಳಗೆ ಕಂಡ ಕಾಂಟ್ಯಾಕ್ಟನ್ನು ನಮ್ಮ ಹತ್ರ ಸಂಪರ್ಕಿಸಬಹುದು. ಕಾಂಟ್ಯಾಕ್ಟ್ನಲ್ಲಿ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶ, ಇದರಲ್ಲಿ ಯಾವುದೇ ರೀತಿಯ ಒಂದು ಕ್ವಾಲಿಫಿಕೇಷನ್ನು ಅಂತ ಹೇಳುವ ಅಗತ್ಯ ಇಲ್ಲ. ಆದರೆ ಇದರಲ್ಲಿ ನಮ್ಮೊಟ್ಟಿಗೆ ಬಂದು ಸಹಕಾರ ಕೊಡು ಒಂದು 5 ವರ್ಷದವರೆಗೆ ನಮ್ಮೊಟ್ಟಿಗೆ ಇರುವಂಥ ಒಂದು ಕಮಿಟ್ಮೆಂಟ್ ನಮಗೆ ಬೇಕಾಗ್ತದೆ. ಅದುವೇ ಮುಖ್ಯ. ಇದರಲ್ಲಿ ಈ ಕ್ವಾಲಿಫಿಕೇಷನಿಂದ ಹೆಚ್ಚಿಗೆ ಕಮಿಟ್ಮೆಂಟ್ ಮುಖ್ಯ. ಆ ರೀತಿ ಒಂದು ಮುಂದೆ ಬಂತು ಅಂತ ಹೇಳಿ ಆದರೆ ನಮಗೆ ಸುಮಾರು ಕರ್ನಾಟಕದಲ್ಲಿಯೇ ಈಗ ಸುಮಾರು ಎಕರೆಗಳ ಬಂಜರು ಭೂಮಿಗಳಿವೆ. ಇದರಲ್ಲಿ ಎಲ್ಲ ನಮಗೆ ಎಣ್ಣೆ ಕಾಳುಗಳನ್ನು ಬೆಳೆಸಬಹುದು. ಆ ಎಣ್ಣೆಕಾಳಿನ ಮೂಲಕ ಬಯೋಡೀಸೆಲ್ ಉತ್ಪಾದನೆ ಮಾಡಬಹುದು. ಅದಲ್ಲದೆ ವೇಸ್ಟಿನಿಂದಲೂ ಬಯೋಡೀಸೆಲ್ನನ್ನು ಉತ್ಪಾದನೆ ಮಾಡಬಹುದು. ನಮ್ಮ ಈಗಾಗಲೇ ಹೇಳಿದಾಗೆ ಎಷ್ಟೋ ಜನರ ಮನೆಯಲ್ಲಿ ಈಗ ಎಣ್ಣೆ, ಕರೆದ ಎಣ್ಣೆ ಎಲ್ಲ ಮತ್ತೆ ಸುಮಗೆ ಬಿಸಾಕ್ತಾ ಇದ್ದೀರಿ. ಇದೆಲ್ಲ ವೇಸ್ಟೇಜ್. ಅದರಿಂದಲೇ ಬಯೋಡೀಸೆಲನ್ನು ಉತ್ಪಾದನೆ ಮಾಡಬಹುದು. ಹಾಗೆ 2-3 ಸೋರ್ಸಿಂದ ನಮಗೆ ಬಯೋಡೀಸೆಲ್ನ ಉತ್ಪಾದನೆ ಮಾಡುವ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ. We are a biodiesel manufacturing company and we also do sell and market our product. And our plant capacity is around 24,000 liters per day. We recently have signed an MOU with LiBranO, thanks to Mr. Keshavamurthy. And with this kind of tie-up, we are going to promote the product of biodiesel under the biofuel umbrella. This product is going to reduce a lot of carbon footprint in the society and also the pollution. And because it's a made in India concept, so this product will also help a lot of help us to reduce the import burden what we are presently carrying. And it is a self-made sustainable product. We are making this product out of used cooking oil, which are getting collected from different restaurants, food joint and hotels. Also from acid oil and spent oil,
which are like non-edible portion of crude edible oil. ಕೆಲವು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸ ನಾವು ಮಾಡ್ತಿದ್ದೇವೆ. ಅಂದರೆ ಸಮಾಜದಲ್ಲಿ ಯಾವ ರೀತಿ ತೊಂದರೆಗಳೀಗ ಆಗ್ತಾ ಉಂಟು, ನಮ್ಮ ದೇಶದ ಎಕಾನಮಿ ಆಗಲಿ ಏನೆಲ್ಲ ಆಗ್ತಾ ಉಂಟು ಅಂತೇಳಿ. ಸೊ ನಾವು ಮತ್ತೆ LiBranO ಸಂಸ್ಥೆ, ಭಾರತ್ ಕಾರ್ಪೊರೇಷನ್ ಮತ್ತು LiBranO ಸಂಸ್ಥೆ ಎಲ್ಲ ನಮ್ಮ ಕರ್ನಾಟಕದ ಜಿಲ್ಲೆಯಾದ್ಯಂತ ಅಂದರೆ ಒಂದು ಯೂನಿಟನ್ನು ಸ್ಥಾಪಿಸಿ, ಅಂದರೆ ಕಸ ಸಂಗ್ರಹಣೆ ಆಗಿರ್ಬೋದು, ಕಸ ನಿರ್ವಹಣೆ ಆಗಿರ್ಬೋದು, ಮತ್ತು ಬಯೋಡೀಸೆಲನ್ನು ಮಾಡುವಂತಹ ಒಂದು ತಂತ್ರಗಾರಿಕೆ ಇರ್ಬೋದು ಅಥವಾ ಅದರ ಫ್ಯಾಕ್ಟ್ರಿ ಇರ್ಬೋದು, ಅದು ಮಾಡಲಿಕ್ಕೆ ನಾವು ಈಗ ಮುಂದೆ ಬರೆದಿದ್ದೇವೆ. ಯಾಕಂತ ಹೇಳಿದ್ರೆ ಈ ಬಯೋಡೀಸೆಲ್ ಮತ್ತು ನಮ್ಮದು ವೇಸ್ಟ್ ಮ್ಯಾನೇಜ್ಮೆಂಟ್ ದೇಶದ ಎಕಾನಮಿಗೆ ತುಂಬ ಒಂದು ಆಧಾರ ಸ್ತಂಭವಾಗಿ ಇನ್ನು ಮುಂದೆ ಅದು ರೂಪುಗೊಳ್ಳಲಿದೆ. ಹಾಗಾಗಿ ನಮ್ಮದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಹೇಗೆ ಯಾವ ರೀತಿ ಬರೋದಂದರೆ, ನಿಮ್ಮ ಮನೆಯ ಕಸ ಅದು ಒಂದು ನಾರ್ಮಲ್ ಆಗಿ ಏನಿರುತ್ತೆ ಅಂದರೆ ಗೌರ್ಮೆಂಟ್ ಸೈಟಿಗೆ, ಗೌರ್ಮೆಂಟ್ ಯಾರ್ಡಿಗೆ ಡಂಪಿಂಗ್ ಆಗ್ತಾ ಇರುತ್ತೆ. ನಮ್ಮಲ್ಲಿ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ನಮ್ಮ ಮಿಷಿನರಿ ಅಂದರೆ ನಾವೇ ನಿಮ್ಮ ಗೌರ್ಮೆಂಟ್ ಸೈಟಲ್ಲಿ ನಾವೇ ಹಾಕುವಂಥದ್ದು. ನಮ್ಮದು ಇನ್ವೆಸ್ಟ್ಮೆಂಟ್, ನಮ್ಮದು ಕೆಜಿಗೆ ನೀವು ಇಷ್ಟು ಅಂತ ಒಂದು ಶುಲ್ಕ ಇರುತ್ತೆ, ಆ ಶುಲ್ಕವನ್ನು ನಿಗದಿಪಡಿಸಿ ಅದನ್ನು ನಾವು ವಿಲೇವಾರಿ ಮಾಡಿ ಅದು ನಾವು ವ್ಯವಸ್ಥೆ ಮಾಡಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ.